ಕೆಲವೊಂದು ಸಾರಿ ಅನ್ನಿಸ್ತಾ ಇರುತ್ತೆ, ನಾನು ಒಂಟಿಯಾಗಿದ್ದೀನಿ, ನಾನು ದುಃಖದಲ್ಲಿದ್ದೀನಿ, ಅಥವಾ ನನ್ನನ್ನು ಯಾಕೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಹೆಂಗೆ ನನ್ನ ಲೈಫನ್ನು ಬೆಟರ್ ಆಗಿ ಜೀವಿಸಬಹುದು ಅನ್ನುವಂತಹ ಹಲವಾರು ಪ್ರಶ್ನೆಗಳು ನಮ್ಮ ಮೈಂಡಲ್ಲಿ ಬರ್ತಾ ಇರ್ತವೆ. ದಿನ ರಾತ್ರಿ ಮಲಗುವಾಗ ಇಂಥವುಗಳಿಗೆ ಉತ್ತರನೇ ಇಲ್ಲದೆ ಒದ್ದಾಡ್ಬಿಡ್ತೀವಿ. ನನ್ನ ಪೇರೆಂಟ್ಸ್ ನನಗೆ ಬೆಲೆ ಕೊಡ್ತಾ ಇಲ್ಲ, ನನಗೊಂದು ಒಳ್ಳೆ ಜಾಬ್ ಸಿಗ್ತಾ ಇಲ್ಲ, ನನ್ನ ಕನಸುಗಳನ್ನು ನಾನು ಪೂರ್ತಿ ಮಾಡ್ತೀನಾ, ಅಥವಾ ನನ್ನ ಬೆಸ್ಟ್ ಫ್ರೆಂಡು ಯಾಕೆ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾನು ಹೇಳುವಂತಹ ಈ ಮಾತುಗಳನ್ನು ಯಾವುದೇ ಕಲಬೆರಕೆ ಇಲ್ಲದೆ ಕೇಳ್ತಾ ಇರಿ ಮತ್ತು ಇವುಗಳೊಂದಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ. ನಿಮಗೊಂದು ಸೊಲ್ಯೂಷನ್ನು ಪಕ್ಕಾ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಹೊರಗಿನ ಪ್ರಪಂಚ ನಿಮ್ಮ ಒಳಗಿನ ಶಾಂತಿಯನ್ನ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ಕೇವಲ ನಿಮ್ಮ ಹೊರಗಿನ ಸ್ವಭಾವವನ್ನ ನೋಡೋದಕ್ಕೆ ಮಾತ್ರ ಸಾಧ್ಯ ಕಣ್ರಿ. ಹೆಂಗೆ ಅಂದ್ರೆ, ದೊಡ್ಡ ಸರೋವರಗಳು ಟೈಟಾನಿಕ್ ನಂತಹ ದೊಡ್ಡ ಹಡಗುಗಳನ್ನ ತನ್ನಲ್ಲಿ ಮುಳುಗಿಸಿಕೊಳ್ಳುವಂತಹ ಕೆಪಾಸಿಟಿಯನ್ನ ಹೊಂದಿರ್ತವೆ. ತಿಮಿಂಗಿಲುಗಳಂತಹ ಅನೇಕ ಜಲಚರ ಪ್ರಾಣಿಗಳನ್ನ ತನ್ನ ಮಡಿಲಲ್ಲಿ ಇರಿಸಿಕೊಂಡಿರತ್ತೆ. ಅದರ ಮೇಲ್ಗಡೆ ನೋಡಕ್ಕೆ ಮಾತ್ರ ತುಂಬಾ ಪ್ರಶಾಂತವಾಗಿ ಮತ್ತು ಪೀಸ್ಫುಲ್ ಆಗಿ ಹರಿತಾ ಇರತ್ತೆ. ಇದೇ ತರಹ ನೀವು ಕೂಡ, ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ಪವರ್ಫುಲ್ ಅಂತ. ನಿಮ್ಮ ಯೋಚನೆಗಳಿಂದ ನಿಮ್ಮ ದಿನ ಎಷ್ಟು ಬ್ಯೂಟಿಫುಲ್ ಆಗಿ ಇರುತ್ತೆ ಅಂತ. ನಿಮ್ಮ ಒಂದು ನಗು ಎಲ್ಲ ದುಃಖವನ್ನ ಮರೆಸುತ್ತೆ ಅಂತ. ನೆನಪಿರ್ಲಿ, ನಿಮ್ಮ ಪಾಸ್ಟ್ ಯಾವಾಗ್ಲೂ ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅವನ ಜೊತೆನೆ ಅಥವಾ ಅವಳ ಜೊತೆನೆ ಬದುಕಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಅವ್ನು ಮೊದಲೆಲ್ಲ ಚೆನ್ನಾಗೇ ಮಾತಾಡ್ತಾ ಇದ್ದ, ಅವಳು ಮೊದಲೆಲ್ಲ ಚೆನ್ನಾಗೇ ಮಾತಾಡ್ತಿದ್ಲು, ಆದ್ರೆ ಈ ದೂರ ಹೇಗೆ ಸಾಧ್ಯ ಆಯ್ತು? ಅಥವಾ ನಿಮ್ದು ಯಾವುದೋ ಒಂದು ಕನಸು ಮುರಿದು ಹೋಗಿದೆ, ಅದಕ್ಕೆ ಕಾರಣ ಏನು? ಅದಕ್ಕೋಸ್ಕರ ನಾನು ತುಂಬಾನೇ ಕಷ್ಟಪಟ್ಟಿದ್ದೆ ಅಂತ ತಲೆ ಚಚ್ಕೊಂಡು ಕೂಡೋದೆಲ್ಲ ಕಣ್ರಿ ಜೀವನ. ಮುಗಿದೋಗಿರೋದನ್ನ ಫೀಲ್ ಮಾಡೋದು, ನೆನಪಿಸ್ಕೊಳ್ಳೋದು ನಿಲ್ಲಿಸ್ಲೇಬೇಕಾಗತ್ತೆ. ನನಗೆ ಗೊತ್ತು ಇದು ತುಂಬಾನೇ ಕಷ್ಟ, ಆದ್ರೆ ಅದನ್ನ ದಾಟಿ ಬರಲೇಬೇಕಾಗತ್ತೆ. ಇದನ್ನ ನೀವು ಅಕ್ಸೆಪ್ಟ್ ಮಾಡಲೇಬೇಕು. ಅಂಡ್ ಜನರ ಮಾತುಗಳಿಂದ ಅಥವಾ ಜನರ ಒಪಿನಿಯನ್ಗಳಿಂದ ನೀವ್ಯಾರು ಮತ್ತು ನೀವೇನ್ ಮಾಡ್ತೀರಾ ಅನ್ನೋದು ಡಿಫೈನ್ ಮಾಡೋಕ್ಕಾಗಲ್ಲ. ನಾನು ಮೊದಲೇ ಹೇಳ್ದಂಗೆ, ನೀವೊಂದು ಸರೋವರ. ನಿಮ್ಮನ್ನ ಜನ ಮೇಲ್ಗಡೆಯಿಂದ ಮಾತ್ರ ಅಳಿತಾರೆ. ನಿಮ್ಮ ಆಕ್ಚುವಲ್ ಸ್ಟ್ರೆಂತು ಅವರಿಗೆ ಗೊತ್ತಿರಲ್ಲ. ಸೊ ಅವರ ಮಾತುಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ. ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರಾ ಅದು ನಿಮ್ಮ ವಿಚಾರಗಳು ಮತ್ತು ನಿಮ್ಮ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮಷ್ಟಕ್ಕೆ ನೀವು ಹೀರೋ ಅಂದ್ಕೊಂಡ್ರೆ ನೀವು ಹೀರೋನೇ, ಇಲ್ಲ ಅಂದರೆ ಇಲ್ಲ. ಅಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಲೈಫು ಬದಲಾಗಲ್ಲ ಅನ್ನೋದು. ಆ್ಯಂಡ್ ಫ್ರೆಂಡ್ಸ್, ಪ್ರತಿ ವ್ಯಕ್ತಿಯ ಜೀವನ ಬೇರೆ ಬೇರೆ. ಯಾವಾಗಲೂ ಇನ್ನೊಬ್ಬರ ಜೀವನದ ಉತ್ತರಗಳನ್ನು ನಿಮ್ಮ ಜೀವನದ ಪ್ರಶ್ನೆಗಳಿಗೆ ಹೋಲಿಸಬೇಡಿ. ಇದು ನಿಮ್ಮ ಲೈಫು, ನಿಮ್ಮ ಸಮಸ್ಯೆನೇ ಬೇರೆ. ಇನ್ನೊಬ್ಬರ ಜೊತೆ ಯಾವಾಗಲೂ ಕಂಪೇರ್ ಮಾಡಬೇಡಿ. ಇವತ್ತು ಒಂದು ಸ್ಟೆಪ್ ಮುಂದೆ ಇದ್ದೀರಾ ಅಂದರೆ ನಾಳೆ ಇನ್ನೊಂದು ಸ್ಟೆಪ್ಪು, ನಾಡಿದ್ದು ಮತ್ತೊಂದು ಸ್ಟೆಪ್ಪು ಮುಂದೆ ಬರೋದ್ರ ಬಗ್ಗೆ ಅಷ್ಟೇ ಗಮನವಿರಬೇಕು. ನಿಮ್ಮ ಲೈಫಲ್ಲಿ ಇದು ನಡೆದಿರಬಹುದು. ಏನೋ ಅಂದರೆ, ಯಾವುದೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರಾ, ಯಾಗುರು ಹಿಂಗಾಗೋಯ್ತು ಅಂತ ಪರಿತಪಿಸ್ಬೇಕಾಗಿರುವಂತಹ ಸಂದರ್ಭ ಬಂದಿರುತ್ತೆ, ಅಥವಾ ಒಂಥರ ಸಾಯೋ ಸಿಚುವೇಶನ್ನು ಅಂತ ಅಂದ್ಕೊಳ್ಳಿ. ಆದರೆ ಇವತ್ತು ನೀವು ಬದುಕಿದ್ದೀರಾ ಅಂದರೆ ಅದನ್ನು ದಾಟಿ ಬಂದಿದ್ದೀರಾ ಅಂತ ಅರ್ಥ. ಇವತ್ತು ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಒಂದು ಚಿಕ್ಕ ನಗು ಮೂಡೋದಂತೂ ಗ್ಯಾರಂಟಿ. ಅಂಥದ್ದೊಂದು ಸಿಚುವೇಶನ್ನು ನನ್ನ ಲೈಫಲ್ಲಿ ಬಂದಿತ್ತು ಅಂತ. ಸೊ ಕಾಲ ಕಳೆದಂಗೆ ಅದು ರಿಕವರಿ ಆಗ್ತಾ ಬಂದಿರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಖುಷಿಯಾಗಿ ಇರಬೇಕು ಅಂದರೆ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಜನ ತಮ್ಮ ಕೇರ್ ತಾವೇ ಮಾಡ್ಕೊಳ್ಳಲ್ಲ, ತಮ್ಮನ್ನು ತಾವು ಒಪ್ಪಿಕೊಳ್ಳೋದಿಲ್ಲ ಕಣ್ರಿ. ಏನು ಗೊತ್ತಾ, ಬದುಕಿನಲ್ಲಿ ಬದುಕಬೇಕು ಅನ್ನೋ ಛಲ ಸತ್ತೋದ್ರೆ ನಾವು ಬದುಕಿದ್ದು ಸತ್ತಂಗೆ ಅಂತ ಹೇಳ್ತಾರೆ. ಸೊ ಪ್ಲೀಸ್, ನಿಮ್ಮಲ್ಲಿ ಇಂತಹ ಒಂದು ಫೀಲಿಂಗ್ ಬರೋದಕ್ಕೆ ಆಸ್ಪದ ಕೊಡಬೇಡಿ. ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ, ಒಂದಿಷ್ಟು ಮಾತುಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.